ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಕಾಲ್ತುಳಿತ ಪ್ರಕರಣ ಸಂಬಂಧ ವರಿಷ್ಠರಿಗೆ ವರದಿ ಒಪ್ಪಿಸಲಿರುವ ಸಿಎಂ ಡಿಸಿಎಂ. ಸಂಜೆ 5 ಗಂಟೆಗೆ ದೆಹಲಿಯಿಂದ ವಾಪಸ್ ಆಗಲಿದ್ದಾರೆ ನಾಯಕರು. ಕಾಲ್ತುಳಿತ ದುರಂತದ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪತ್ರ. ಕ್ರಿಕೆಟ್ ಸಂಭ್ರಮದ ಕಾಲ್ತುಳಿತ ಕರ್ನಾಟಕ ಇತಿಹಾಸದ ಕರಾಳ ಅಧ್ಯಾಯ. ನೀವು ನೈತಿಕ ಜವಾಬ್ದಾರಿ ಹೊರಲೇಬೇಕು, ಇಲ್ಲವಾದರೆ ಇತಿಹಾಸ ಎಂದೂ ನಿಮ್ಮನ್ನ ಕ್ಷಮಿಸಲಾರದು ಎಂದು ವಿಜೇಂದ್ರ ಆಗ್ರಹ. ಆರ್ಸಿಬಿ ವಿಕ್ಟರಿ ಸೆಲೆಬ್ರೇಷನ್ ನಿರ್ಧಾರ ಮಾಡಿದ್ಯಾರು, ಯಾವಾಗ? ಸರ್ಕಾರಕ್ಕೆ 9 ಪ್ರಶ್ನೆಗಳನ್ನು ಕೇಳಿರುವ ಹೈಕೋರ್ಟ್. ವರದಿ ಸಲ್ಲಿಕೆಗೆ ಕಾಲಾವಕಾಶ ಕೇಳಿದ ರಾಜ್ಯ ಸರ್ಕಾರ. ಕಾಲ್ತುಳಿತ ಕೇಸ್ ಹೈಕೋರ್ಟ್ನಲ್ಲಿಂದು ಆರೋಪಿಗಳ ರಿಟ್ ವಿಚಾರಣೆ. ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಎಂದು ಆರೋಪಿಸಿರುವ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಅರ್ಜಿ, ಹಾಗೆ ಎಫ್ಐಆರ್ ರದ್ದು ಕೋರಿರುವ ನಿಖಿಲ್, ಕೆಎಸ್ಸಿಎ, ಆರ್ಸಿಬಿ ಸಂಸ್ಥೆಯ ಅರ್ಜಿಗಳು ಹಿಂದೆ ವಿಚಾರಣೆ. ಪೊಲೀಸರ ಕೈನಲ್ಲಿ ಲಾಠಿ ನೋಡಿ ಜನರ ಕೈನಲ್ಲೂ ಬಂದಿದ್ವಂತೆ ಕೋಲು, ಕಲ್ಲು, ಪಾಟ್ಗಳು. ಕಾಲ್ತುಳಿತ ನಡೆದ ಸ್ಥಳದಲ್ಲಿ ಹಲ್ಲೆ ಕೂಡ ನಡೆದಿದ್ದ ಮಾಹಿತಿ. ಗಾಯಾಳುಗಳ ಹೇಳಿಕೆ ಆಧರಿಸಿ ಸಿಸಿಟಿವಿ ಫುಟೇಜ್ ಪರಿಶೀಲನೆಗೆ ಮುಂದಾದ ಕಬ್ಬನ್ ಪಾರ್ಕ್ ಪೊಲೀಸರು. ಕೈ ಎತ್ತೋದಕ್ಕೂ ಆಗದ ಸ್ಥಿತಿಯಲ್ಲಿ ಗಾಯಾಳು ಪ್ರಶಾಂತ್. ಗಾಯಾಳುಗಳ ಗೋಳು ಅಂತ ನಿನ್ನೆ ನ್ಯೂಸ್ ಫಸ್ಟ್ ವರದಿ. ವೀರ ಕನ್ನಡಿಗರ ಘರ್ಜನೆಯ ಮಂಜುನಾಥ್ ಮತ್ತು ತಂಡದಿಂದ ಆರ್ಥಿಕ ನೆರವು. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ದಳಕೋಟೆ ಸಾರಥ್ಯ ವಹಿಸುವ ಮುನ್ನ ರಾಜ್ಯ ಪರ್ಯಟನೆಗೆ ನಿಖಿಲ್ ಪ್ಲಾನ್. ರಾಜ್ಯ ಸಂಚಾರಕ್ಕೆ ಜೂನ್ 13ರಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ. ಸುಮಾರು 90 ವಿಧಾನಸಭಾ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿರುವ ನಿಖಿಲ್. ಲಿವಿನ್ನಲ್ಲಿದ್ದ ಮಹಿಳೆಯ ಕೊಲೆ ಕೇಸ್. ಆಕೆಯ 2ನೇ ಮಗಳ ಮದುವೆ ವಿಚಾರಕ್ಕೆ ಜಗಳವಾಗಿ ನಡೆಯಿತು ಕೊಲೆ. ವಿಜಯಪುರ ಮೂಲದ ಸೋಮುಲು ಹಾಮು ಅನ್ನೋರನ್ನ ಬಂಧಿಸಿರುವ ಕಲಬುರಗಿಯ ವಾಡಿ ಪೊಲೀಸರು. ವೃದ್ಧ ದಂಪತಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ 4,79,00,000 ಸುಲಿಗೆ ಪ್ರಕರಣ. ತನಿಖೆ ವೇಳೆ ಆರೋಪಿಗಳಿಗೆ ಇದ್ದ ಶ್ರೀಲಂಕಾ ಕ್ಯಾಸಿನೋ ನಂಟು ಪತ್ತೆ. ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರ ತನಿಖೆ ವೇಳೆ ಬಯಲಾಯಿತು ಸ್ಫೋಟಕ ಸತ್ಯ. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಏರ್ತಲೇ ಇದೆ ಪೋಕ್ಸೋ ಪ್ರಕರಣಗಳು. ಈ ವರ್ಷ ಪ್ರತಿ ದಿನ ಸರಾಸರಿ 10 ಕೇಸ್ ದಾಖಲು. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪೋಕ್ಸೋ ಕೇಸ್. 1386ಕ್ಕೂ ಹೆಚ್ಚು ಕೇಸ್ ರಿಜಿಸ್ಟರ್. 16 ಲಕ್ಷ ಹಣದೊಂದಿಗೆ ಬಳ್ಳಾರಿಯ ಆರ್ಟಿಒ ಕಚೇರಿ ಸಿಬ್ಬಂದಿ ಎಸ್ಕೇಪ್. ವಾಹನ ತೆರಿಗೆ ಹಾಗೂ ಶುಲ್ಕದ ಹಣ ಸರ್ಕಾರಕ್ಕೆ ಕಟ್ಟದೆ ತನ್ನ ಜೇಬಿಗೆ ಇಳಿಸಿಕೊಂಡು ರವಿ ತಾವರೆಕೆರೆ ನಾಪತ್ತೆ. ಈ ನಡುವೆ ಅಧಿಕಾರಿಗಳ ಒತ್ತಡದಿಂದ ನನ್ನ ಗಂಡ ನಾಪತ್ತೆಯಾಗಿದ್ದಾನೆ ಅಂತ ಪತ್ನಿ ದೂರು. ಬೀದರ್ನಲ್ಲಿ ಉದ್ಘಾಟನೆಯಾದರೂ ಶುರುವಾಗದ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕ. ವಿಶೇಷ ವೈದ್ಯರಿಲ್ಲದೆ ಇರುವುದಕ್ಕೆ ವಿಳಂಬ ಎಂದ ಸಚಿವ ಖಂಡ್ರೆ. ವೈದ್ಯರಿಲ್ಲದೆ ಹೋದರೂ ಕ್ಯಾತ್ ಲ್ಯಾಬ್ ಉದ್ಘಾಟಿಸಿದ್ದೇಕೆ ಅಂತ ಸಾರ್ವಜನಿಕರ ಪ್ರಶ್ನೆ. ರಾಜ್ಯದಲ್ಲಿ ಸದ್ದಿಲ್ಲದೆ ಏರಿಕೆ ಆಗ್ತಾ ಇದೆ ಕೋವಿಡ್. ಈವರೆಗೆ 1220 ಕೋವಿಡ್ ಪ್ರಕರಣಗಳು ಪತ್ತೆ. 9 ಜನರ ಸಾವು. ನಿನ್ನೆ ಒಂದೇ ದಿನ 650 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಿರುವ ಆರೋಗ್ಯ ಇಲಾಖೆ. ಹೈಕೋರ್ಟ್ನಲ್ಲಿಂದು ಕಮಲ್ ಹಾಸನ್ ಅರ್ಜಿಯ ವಿಚಾರಣೆ. ಥಗ್ ಲೈಫ್ಗೆ ಪೊಲೀಸ್ ಭದ್ರತೆ ಕೋರಿದ್ದ ಕಮಲ್. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ನಡೆಯಲಿರುವ ವಿಚಾರಣೆ. ಕಮಲ್ ಕ್ಷಮೆ ಕೋರ್ತಾರಾ, ಚಿತ್ರ ಬಿಡುಗಡೆ ಆಸೆ ಬಿಡ್ತಾರಾ ಅನ್ನೋ ಕುತೂಹಲ. ಬಹುನಿರೀಕ್ಷಿತ ಆಕ್ಸಿಯೋಮ್ 4 ಮಿಷನ್ಗೆ ಹವಾಮಾನ ವೈಪರೀತ್ಯದ ಪೆಟ್ಟು. ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾನ ನಾಳೆಗೆ ಮುಂದೂಡಿಕೆ. ಭಾರತೀಯ ಗಗನಯಾತ್ರಿಯ ಐಎಸ್ಎಸ್ ಪ್ರವೇಶಕ್ಕೆ ಕ್ಷಣಗಣನೆ. ಕರುನಾಡ ಚಕ್ರವರ್ತಿ ಶಿವಣ್ಣನ ವೃತ್ತಿ ಬದುಕಿಗೆ 40 ವರ್ಷ. ಕನ್ನಡದಲ್ಲೇ ಶುಭ ಹಾರೈಸಿದ ಕಮಲ್ ಹಾಸನ್. ತೆಲುಗು ಸ್ಟಾರ್ ನಟರಾದ ವಿಜಯ್ ದೇವರಕೊಂಡ, ಅಕ್ಕಿನೇನಿ ನಾಗಾರ್ಜುನ್ರಿಂದಲೂ ವಿಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.